ಇನ್ನು ದಿಬ್ಬದ ಒಳಗೆ ಕರ್ಕೊಂಬಂದ್ರ ಈಗ ದಿಬ್ಬದ ಮೇಲೆ ದ್ವೀಪ ತರ ಆಗತ್ತೆ ನೋಡಿ. ಇಲ್ಲೂ ಎಲ್ಲ ಕಲ್ಗಳಿದೆ. ಮೋಸ್ಟ್ಲಿ ಇದು ಯಾವುದೋ ಒಂದು ದೇವಸ್ಥಾನದ ಕಟ್ಟಡನ ಏನೋ ಇರ್ಬೋದು. ಅಲ್ಲಿ ನೋಡಿ, ಅಲ್ಲಿ ಅವಶೇಷಗಳು ಕಾಣಿಸ್ತಿದೆ. ಬನ್ನಿ, ಅಲ್ಲೆಲ್ಲೋ ಇದು ಗೋಡೆ ಕಾಣಿಸ್ತಾ ಇದೆ ಅಂದ್ರೆ ನೋಡಿ. ಬನ್ನಿ ನೋಡಿ, ಹಿಂಗೆ ಗೋಡೆ ಇದೆ. ಓ, ಹಳೆ ಗೋಡೆ. ಇಲ್ಲಿ ಒಳಗೆ ಹೋಗೋಣ ಬನ್ನಿ. ಓ, ಇಲ್ಲೂ ಬಾವಿ ಇದೆ. ಬನ್ನಿ, ಅಲ್ಲೊಂದಿದೆ. ಇಲ್ಲಿ ಇದನ್ನು ಇದು ಮಾಡ್ತಾ ಇಲ್ಲಿ ಬನ್ನಿ. ಓ, ಇದು ಕಲ್ಲಿಂದ ಬಾವಿ ಇದೆ, ಮುಚ್ಚೋಗಿದೆ. ಹಾಂ. ಓ, ಇಲ್ಲೂ ಅವಶೇಷಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ ಎಲ್ಲಿ ಬಂದೆ. ಓ, ಈಗ ನೋಡಿ ಬಾವಿ ರಿಂಗ್ ಇಳಿಸೋದೇ ಕಷ್ಟ ಈಗಿನ ಕಾಲದಲ್ಲಿ. ನೋಡಿ, ಅದು ಕಾಟ್ ಕಲ್ಲಲ್ಲಿ ಕಟ್ಟಿದ್ದಾರೆ. ಅಂದ್ರೆ ನೋಡಿ, ನದಿ ಹರಿಯೋ ಪಕ್ಕದಲ್ಲಿ ಬಾವಿ ಇರ್ತಿತ್ತು ಹಿಂದೆ. ಇಲ್ಲೊಂದು ಹಳೇದೊಂದು ಹುಣಸೆ ಮರ ಇದೆ ನೋಡಿ. ಇದು ಮೋಸ್ಟ್ಲಿ ಇದು ಯಾವುದೋ ಒಂದು ಊರೇ ಆಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಹುಣಸೆ ಮರ ಇಲ್ಲಿ ಹೌದು, ಇಲ್ಲಿದೆ ನೋಡಿ, ಸುಮಾರು ವರ್ಷದ್ದು. ಅದು ನೋಡಿ ಎಷ್ಟು ಚೆನ್ನಾಗಿದೆ ಹುಣಸೆ ಮರ. ಇಲ್ಲೇ ಪಕ್ಕದಲ್ಲಿ ನದಿ ಹರಿತಾ ಇದೆ. ಆಮೇಲೆ ನೋಡಿ, ಅಲ್ಲೊಂದು ಬಾವಿ ಇದೆ, ಇಲ್ಲೊಂದಿದೆ ಬಾವಿ ಇದೆ. ಹೌದು, ಇಲ್ಲೊಂದು ಸಣ್ಣ ಮುಚ್ಚೋಗಿದೆ. ಇದು ಮುಳುಗಡೆ ನೀರು ಬಂದಾಗೆಲ್ಲ ಅದು ಬಾವಿನೇ ಇದು. ಇಲ್ಲಿ ನೋಡಿ, ಇದು ಯಾಕೆಂದ್ರೆ ಕಾಟ್ ಕಲ್ಲಿಂದು. ಅವಾಗೆಲ್ಲ ಕಾಟ್ ಕಲ್ಲನ್ನ ನೆಲ ಹಾಸಿಗೂ ಉಪಯೋಗಿಸ್ತಾ ಇದ್ರು. ಇಲ್ಲಿ ಹಳೆ ಕಾಲದ್ದು ಗೋಡೆಗಳು ಕಾಣ್ತಾ. ಓ, ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ಉದ್ದಿಗೆ ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿದೆ ವಿಷಯ ಅವಶೇಷಗಳು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಗೂಡು ತರ ಇದೆ ನೋಡಿ. ಪಗಾರ ಅಂತ ಗೋಡೆಗಳು. ಸೊ ಏನು ನಮ್ಗೆ ಇಲ್ಲಿ ದಿಬ್ಬ ಕಾಣಿಸ್ತಾ ಇದೆ. ಸೊ ಈ ದಿಬ್ಬ ಈ ಜಾಗದಲ್ಲಿ ಹಿಂದೆ ದೊಡ್ಡ ಕಟ್ಟಡ ಆಯ್ತು ಅಂತ. ಮುಳುಗಡೆ ಬರುತ್ತೆ. ಇದು ಒಂದೇ, ಇದು ಒಂದು ದ್ವೀಪ ತರ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾದಷ್ಟು ಅವಶೇಷಗಳು ಕಾಣ್ತಾ ಇದೆ. ಅಲ್ಲೊಂದು ಏನೋ ಡಿಸೈನ್ ಇರೋದಿದೆ. ಆಮೇಲೆ ಈ ಕಲ್ಲೆಲ್ಲ ಇದು ಬಾವಿನೇ. ಇದು ಏನಾಗಿದೆ, ಕ್ರಮೇಣ ಈ ಮುಳುಗಡೆ ಬಂದು ನೀರು ಬಂದಾಗ ಕೆಸರು ಕೂತು ಮುಚ್ಚೋಗಿದೆ ಅಷ್ಟೇ. ಇದು ನೋಡಿ, ಇದು ಹಿಂಗೆ ಹೋಗಿದೆ ಈ ಅವಶೇಷಗಳು. ಸೊ ಇದು ಕಾಲಕ್ರಮೇಣ ಏನು ಈ ಭಾಗ ಇದೇನು ಅಕ್ಕಪಕ್ಕ ಕಾಡಿರೋದ್ರಿಂದ ಸೊ ಜನವಸತಿ ಕಡಿಮೆ ಆದಾಗ ಸೊ ಇವೆಲ್ಲವೂ ಬಿಟ್ಟು ಹೋಗಿದ್ದಾರೆ. ಸೊ ಈ ಮರಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಇದು ಒಂದು ಸಾಧಾರಣ ಒಂದು 400-500 ವರ್ಷದ ಮೇಲೆ ಇರ್ಬೋದು. ಗಿಡ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರಲ್ಲಿ ಒಂದೇ ಮರ ಇಲ್ಲ ನೋಡಿ, ಜೊತೆ ಬೇರೆ ಬೇರೆ ಸೇರಿಸ್ಕೊಂಡಿದೆ. ಅದು ಮಾವಿನ ಮರ. ಅದು ಇದು ಮಾವೆಲ್ಲ ಇದೆ ಅಂದ್ರೆ ಮನುಷ್ಯರು ಇರ್ತಾರೆ ಅಂತಾನೆ ಹಿಂದಿದೆ. ಯಾಕೆಂದ್ರೆ ಮನುಷ್ಯರಿದ್ದಲ್ಲಿ ಮಾತ್ರ ಮಾವು ಹಲಸು ಎಲ್ಲ ಹಾಕ್ತಾ ಇದ್ದಿದ್ದು. ಹಾಗಾಗಿ ಇದು ಯಾವುದೋ ಒಂದು ಹಳ್ಳಿನೇ ಆಗಿತ್ತು ಅಂತ ನನ್ನ ಅನಿಸಿಕೆ.